ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೆಂಗದಿರಿ? ನಾನಂತೂ ಫುಲ್ ಎಂಟರ್ಟೈನ್ ಇವತ್ತು. ಸೊ ಯಾಕ್ರಿಪ್ಪ ಅಂತಂದ್ರೆ ಇವತ್ತು ದಸರಾ ಆಯುಧ ಪೂಜೆ ಐತಿ. ಇವತ್ತು ಡೇಟ್ ಬಂದ 11, ಟೈಮ್ ನೋಡಿದ್ರೆ 10:30 ಆಗೈತಿ. ಹಾಸ್ಟೆಲ್ ಒಳಗೆ PG ಒಳಗೆ ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತ ಊರಿಗೆ ಹೋಗೋ ಮಜಾ. ಸೊ ಇನ್ನೂ ಜಳಕ ಆಗಿಲ್ಲ, ನೀರು ಕಾಯಾಗಿಟ್ಟೈತಿ. ಸೊ ನೀರು ಕಾದವ ಆಲ್ರೆಡಿ. ಜಳಕ ಮಾಡ್ಬೇಕು, ಜಳಕ ಮಾಡಿ ಪಟ ರೆಡಿಯಾಗಿ ಊರಿಗೆ ಹೋಗ್ಬೇಕು. ಊರಾಗ ಏನೇನಾಗತ್ತೀನಿಲ್ಲ ಮನೆ ಎಲ್ಲ ತೋರಿಸ್ತೇನೆ ಅಂತ ಸ್ಟೇಟಿನಾಗಿರಿ. ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫೈನಲಿ ಎಲ್ಲ ಜಳಕ ಎಲ್ಲ ಆಯ್ತು. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಆಯ್ತು. ಸೊ ಏನ್ರಿಪ್ಪ ಅಂತಂದ್ರೆ ನಾಷ್ಟ ಆಗಿಲ್ಲ ಅಂದ, ನಾಷ್ಟ ಮಾಡಿ ಕಾಸ ಬಸ್ ಅದನಂತ. ಜಸ್ಟ್ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಅದೇ ರೀ. ಇನ್ನೂ ನಾಷ್ಟ ಆಗಿಲ್ಲ, ನಾಷ್ಟ ಮಾಡಿ ಕಾಸ ನಮಗೋಸ್ಕರ ಬಸ್ ವೇಟಿಂಗ್ ಗಾಯ್ಸ್. ಮಾಡಿ ನಾಷ್ಟ ಹೋಟೆಲ್ ನೆಮ್ಮಂದು ಶ್ರೀ ಲಕ್ಷ್ಮೀ ನಾರಾಯಣ್ ಅಂತ. ನಾಷ್ಟ ಇಷ್ಟ ಮಾಡಿ ಸಿಗ್ತೇನೆ ಅಂತ ಸ್ಟೇಟ್ನಿಗೆ. ಫೈನಲಿ ನಾಷ್ಟ ಇಷ್ಟ ಎಲ್ಲ ಐತೆ. ಸೊ ಬಸ್ನಾಗ ಹತ್ಕೊಂತೀನಿ, ಬಸ್ ಬಿಟ್ಟಿಂದ ಹೋಗ್ಬೇಕಷ್ಟೇ. ಸಿಗ್ತೀನಂತ ಡೈರೆಕ್ಟ್ ಮನೆಯೊಳಗೆ ಸಿಗ್ತೇನೆ ಗೈಸ್. ಲೆಟ್ಸ್ ಗೋ. 2000 years later. ಗೈಸ್ ಆಫ್ಟರ್ ಲಾಂಗ್ ಟೈಮ್ ಮನ್ಯಾಗೆಲ್ಲರೂ ರಿಯಾಕ್ಷನ್ ನೋಡೋಣ. ನಾವು ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಮನೆಯೊಳಗೆ. ಮನೆಯೆಲ್ಲ ಫುಲ್ ಸೈಲೆಂಟ್ ಐತಿ ನೋಡೋಣ. ಅಮ್ಮ ಮಕ್ಕೊಂಡಾರ, ಫುಲ್ ಸೈಲೆಂಟ್ ಐತಿ ಮನೆ. ಅಪ್ಪ ಗೊತ್ತಿದ್ದೆ ನಾ ಬಂದಿದ್ದೆ, ಅಮ್ಮ ಗೊತ್ತಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಗಾಯ್ಸ್. ಜಸ್ಟ್ ಮನೆಗೆ ಬಂದ ಊಟ ಗೀಟ ಎಲ್ಲ ಪದ್ಧತಿ ಸರಿ ಆಯ್ತು. ಸೊ ಇನ್ನೇನ್ರಿಪ್ಪ ಅಂತಂದ್ರೆ ಅಪ್ಪ ಸಂತಿಗೆ ಹೋದ್ರೆ. ಸೊ ಇವತ್ತು ಗುರುವಾರ ನಮ್ಮಲ್ಲಿ ಸಂತಿ ಇರುತ್ತೆ. ಸಂತಿ ಮುಗಿಸ್ಕೊಂಬಂದಿನ ಸ್ವಲ್ಪ ಮನೆಗೆ ಬಂದ ಸ್ವಲ್ಪ ಕೆಲಸ ಸ್ಟಾರ್ಟ್. ಸೊ ಏನೇನು ಕೆಲಸ ಏನೇನಿಲ್ಲ ಎಲ್ಲ ತೋರಿಸಿರುತ್ತೆ. ಸ್ಟೇಟ್ ಮಿಂಗ್ ಸಿಗ್ತೀನಂತೆ ಕೆಲಸ ಮಾಡೋ ಟೈಮ್ನಾಗ. A few moments later. ಗಾಯ್ಸ್ ಇವತ್ತು ಚಹಾ ಮಾಡೋ ಪಾಳಿ ನಮ್ದು ಬಂದಿತ್ತಳ್ರಿ. ಯಾಕ್ರಿಪ್ಪ ಅಂತಂದ್ರೆ ಅಮ್ಮ ಡ್ಯೂಟಿಗೆ ಹೋಗಿದ್ರೆ, ಅಕ್ಕ ಸ್ವಲ್ಪ ಬ್ಯೂಸಿ ಇದ್ಲು. ಅದ್ರ ಸಂಬಂಧ ಇವತ್ತು ಪಾಳಿ ನನಗೆ ಬಂದೈತೆ ನೋಡ್ರಿ. ಮಾಡಂಬರಿ ಚಹಾ. ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಮಾಡಿದ್ದಾರೆ ಅಂತ ಅಂದರೆ ಕೇಳೋಣ ಬರ್ರಿ. ಟೈಮ್ ಬಂದು 9:30 ಗಾಯ್ಸ್. ಟೈಮ್ 9:30 ಆಗಿದೆ, ಇನ್ನೂ ಊಟ ಆಗಿಲ್ಲ. ಏನು ಮಾಡಿದೆ ಕೇಳೋಣ ಬರ್ರಿ ಗಾಯ್ಸ್. ಮೇ ಬಿ ಪಲಾವ್ ಇರ್ಬೋದು ಅನಿಸುತ್ತೆ. ಹಾಂ ಎಸ್, ಪಲಾವ್ ಇದೆ ಗಾಯ್ಸ್, ನನ್ನ ಫೇವ್ರೇಟು. ಗೈಸ್ ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡಿದ್ದಾರೆ. ತಿಂಡಿಗಿಂದ ಮುಂಜಾನೆ ಸಿಗ್ತೀನಂತೆ. ಎಲ್ರಿಗೂ ಗುಡ್ ನೈಟ್. ಗೈಸ್ ಎದ್ದು ಜಸ್ಟ್ ಹೊರಗಡೆ ಬಂದರೆ ನೋಡ್ತಾ ಇದ್ರೆ ನೈಟ್ ಎಲ್ಲ ಫುಲ್ ಮಳೆ. ಜಸ್ಟ್ ಕ್ಲೈಮೇಟ್ ಪೊಸಿಷನ್ ನೋಡ್ರಿ ಯಾವ ಥರ ಇದೆ ಗೈಸ್. ಗುಡ್ಡನೇ ಕಾಣ್ತಿಲ್ಲ ನೋಡಿ. ಸ್ವಲ್ಪ ಅಲ್ಲೆಲ್ಲ ಮಂಜು ಬಿದ್ದರ ಥರ ಆಗಿದೆ. ಗೈಸ್ ಹಂಗೆ ಬಂದರೆ
ರಂಗೋಲಿ ಹಾಕ್ತವಳೆ. ಪೂರ್ತಿ ಎಂಡ್ ಆದ ತಕ್ಷಣ ತೋರಿಸ್ತೇನೆ ಅಂತ ಸ್ಟೇಟ್ನಲ್ಲಿ. A few moments later. ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತೇನ್ರಿಪ್ಪ ಅಂದ್ರೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಗೀಡೆ ಮಾಡಿ ಇವಾಗ ನಾಷ್ಟ ಮಾಡ್ತಾಯಿನಿ. ಅಮ್ಮ ನಾಷ್ಟ ಏನು ಅಷ್ಟೊಂದು ಸ್ಪೆಷಲ್ ಏನು ಮಾಡಿಲ್ಲ, ಅವಲಕ್ಕಿ ಮತ್ತು ಚಿತ್ರಾನ್ನ ಮಾಡಿದ್ದಾಳಮ್ಮ. ಸೊ ತಿಂತಾಯಿದ್ದೀನಿ, ತಿಂದು ಆದಮೇಲೆ ಸಿಗ್ತೀನಿ ಅಂತ. A few minutes later. ಗಾಯ್ಸ್ ಇವಾಗ ಜಸ್ಟ್ ನಾಷ್ಟ ಆಯಿತು. ನಾಷ್ಟ ಆದಮೇಲೆ ಸ್ವಲ್ಪ ಕೆಲಸ ಇದೆ. ಕೆಲಸ ಅಂದರೆ ಬನ್ನಿ ತರಕ್ಕೆ ಹೋಗಬೇಕು. ಗಾಯ್ಸ್ ಹೋಗೋಣ ಬರ್ರಿ. ಗಾಡಿ ಕೀ ತಗೋಬೇಕು, ಕೀ ಮತ್ತು ಬನ್ನಿ ತರಕ್ಕೆ ಒಂದು ಚೀಲ ತಗೋಬೇಕು. ತಗೊಂಡಾದ್ಮೇಲೆ ಹೋಗೋಣ. ಕೀ ತಗೊಂಡೆ, ಚೀಲ ತಗೋಬೇಕು. ಲೆಟ್ಸ್ ಗೋ ಗಾಯ್ಸ್. ಅಮ್ಮ ಇದಿರಲ್ಲ ಇರ್ಲಂತೆ, ಹೋಗೋಣ ಗಾಯ್ಸ್. A few moments later. ಗಾಯ್ಸ್ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಮರ ಏನು ಭಾಳ ಏನು ದೂರ ಇಲ್ಲ, ಇಲ್ಲೇ ನಿಯರೆಸ್ಟ್ ಇದೆ. ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಸಿನಿಮಾಟಿಕ್ ತೋರಿಸ್ತೀನಿ, ನೋಡ್ಕೊಂಡು ಮಸ್ತ್ ಮಜಾ ಮಾಡಿ ಗಾಯ್ಸ್. ಲೆಟ್ಸ್ ಗೋ. ಗಾಯ್ಸ್ ಸಿನಿಮ್ಯಾಟಿಕ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ರಿ ಅಂತ ಅನ್ಕೊತೀನಿ. ಪಾಪ ಅವ್ರಿಗೂ ಬೇಕಂತ ಹರಿದು ಕೊಡಂಬರಿ. ಇಲ್ಲೇ ಐತ್ರಿ ಗಿಡ, ಅದು ಇದೆ ನೋಡ್ರಿ ಗಿಡ. ನೀವು ಹರ್ಕೊಳಕ್ಕೆ ಬಂದಿರೇನ್ರಿ? ಇದೇನ್ರಿ ನಾ ಅದು ಅದೇನ್ರಿ? ಇದು ಕೆಳಗೈತಲ್ರಿ ಇದ ರೀ? ಅವರು ತಂದ್ರಲ್ಲ, ಅವರು ಕಡಿಯಾಕಂತ ಬಂದಾರ. ಸ್ವಲ್ಪ ಬಾರಗ ಅದು ನಡೀತಲ್ಲ ನಾಗೈತೆ, ಅದು ಚೂರ ಇಲ್ಲೇ ಕೆಳಗೈತ್ರಿ ಅದು. ಅದು ಮುಳೆ ಐತಿ ನಾನು ನೋಡ್ಬಾರ್ದು ತಡ್ರಿ. ಗಾಯ್ಸ್ ಒಳಗಡೆ ಹೋಗ್ಬೇಕು. ಚಪ್ಪಲ್ ನೋಡಿ ನಾನು ಹರ್ಕೊಂಡೆ ಮತ್ತು ಅವ್ರಿಗೂ ಹರ್ಕೊಟ್ಟ ಸಿಗ್ತೇನಂತ. ಸ್ಟೇಡಿನ ಇರಿ ಗೈಸ್. ಹೈಟ್ ಐತಿ ನೋಡ್ರಿ, ಹಂಗೆ ಸ್ವಲ್ಪ ದೊಡ್ಡದೈತಿ ಮರ, ನೋಡ್ತಿರ್ಬೋದು ನೀವು. ಕಾಯ್ಸ್ ಇದೆ ನೋಡ್ರಿ ಬನ್ನಿ ಮರ, ಹರ್ಕೊಂಡು ಆದ್ಮೇಲೆ ಸಿಗ್ತೇನಂತ. A few moments later. ಗೈಸ್ ಫೈನಲಿ ಹರ್ಕೊಂಡಾತ. ಸೈಲೆಂಟರ್ಲ ಅಂಕಲ್ ಇವರಿಗೆ ಮತ್ತು ಈ ಎಂಟಿಗೆ ಹರಿದು ಕೊಟ್ಟರಿ ಬನ್ನಿನ.
ಎಲ್ರಿಗೂ ಹೆಲ್ಪ್ ಮಾಡಿ ನೀನು ಹೋಗೋಣಂತೆ. ನೋಡಿ ಅವ್ರು 3 ಮಂದಿಗೂ ಹರಿದು ಕೊಟ್ಟ ಲೈಕ್ ದಿಸ್. ಲೆಟ್ಸ್ ಗೋ. ಕಾಲಿಗೆಲ್ಲ ಫುಲ್ ಮಣ್ಣು ಹತ್ಕೊಳತೈತಿ. ಚಪ್ಪಲ್ ಸ್ಲಿಪ್ಪರ್ಸ್ ಎಲ್ಲ ಒಜ್ಜಾಗತ್ತವ್ರಿ ಫ್ಯಾಮ್ಲಿ. ನೈಟ್ ಎಲ್ಲ ಫುಲ್ ಮಳೆ ಆಗೈತಲ್ರಿ, ಅದರ ಸಂಬಂಧ ಚಪ್ಪಲಿಗೆಲ್ಲ ಫುಲ್ ರಾಡಿ ಹತ್ಕೊಳತೈತಿ, ರಾಡಿ ಮಣ್ಣು ಹತ್ಕೊಳತೈತಿ. ಫೈನಲಿ ನಮಗೆ ಏನು ಬೇಕಾಗಿತ್ತಲ್ಲ ಅದನ್ನೆಲ್ಲ ತಗೊಂಡಾಯ್ತು. ಈಗ ಸೀದಾ ಮನೆಗೆ ಹೋಗ್ಬೇಕು. ಗಾಯ್ಸ್, ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ಅಂತಂದರೆ, ಈ ದಸರಾ ಅಲ್ಲಿ ಜೋಳದ ತೆನೆ ಅಂತಿರುತ್ತಲ್ಲ, ಅದು ದಂಟು ಅಂತಾರೆ ನಮ್ಮಲ್ಲಿ. ಆ ದಂಟು ಪೂಜೆಗೆ ಏರಿಸ್ತಾರಂತೆ, ಅದನ್ನ ಕಿತ್ಕೊಳಕ್ಕೆ ಬಂದಿದ್ದೆ. 2000 years later. ಗೈಸ್, ನೈಟಲ್ಲಿ ಕಿತ್ಕೊಂಡು ಹೋದ್ನಲ್ಲ ಜೋಳದ ತೆನೆ, ಅವ್ನು ಯಾವ ಥರ ಏರಿಸ್ತಾರೆ, ಹೆಂಗೆ ಏರಿಸ್ತಾರೆ ಅನ್ನೋ ತೋರಿಸಿ ನೋಡಿ ಗೈಸ್. ನೋಡಿ ಇಲ್ಲಿದಾವಲ್ಲ, ಇವೇ ನೋಡಿ. ನಮ್ಮಲ್ಲಿ ಈ ಥರ ಮಾಡ್ತಾರೆ ಪೂಜೆ ದಸರಾದಲ್ಲಿ. years later. I don't wanna be too much, but I just wanna feel your love. I just wanna know how you feel. ನಾವು ನೀವು ಬೆಳಿ ಬಂಗಾರ. I'm losing my sanity. You take me under. For you I surrender. You're making me land on other side of gravity. Boy, you got me under. Boy, you got me fond of you. Boy, you got me in love. I can't ignore it. ಬೆಳಿ ಬಂಗಾರ. Notice me. ಬಂಗಾರ Let me live. Take no more from you. You got my soul. ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತೇನ್ರಿಪ್ಪ ಅಂದ್ರೆ ಜಸ್ಟ್ ಜಳಕ ಆಯ್ತು. ಇನ್ನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿ ಅಮ್ಮ ನಾಷ್ಟಕ್ಕೆ ಇಡ್ಲಿ ಮಾಡ್ತಾಳೆ ಇವತ್ತು. ಇಡ್ಲಿ ತಿಂದು ಸಿಗ್ತೀನಂತ ಸ್ಟೇಟ್ನಾಗಿರಿ. ಪಾಂಚಂಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ದಸರಾ ಆಲ್ಮೋಸ್ಟ್ ಎಲ್ಲ ಮುಗೀತು. ಸಿಗ್ತೀನಂತ ನಾಷ್ಟಕ್ಕೆ ಇಷ್ಟ ಮಾಡಿ ಸ್ಟೇಟ್ನಾಗಿರಿ ಗೈಸ್. ಗೈಸ್, ಗೊತ್ತಾಗಿರ್ಬೇಕನ್ನ ಇವತ್ತು ಎಲ್ಲಿದ್ದಾನಂತ. ಸೊ ಇವತ್ತು ಬಾಗಲಕೋಟೆಗೆ ಬಂದೆ. ಯಾಕ್ರಿಪ್ಪ ಅಂತಂದ್ರೆ ಇವತ್ತಲ್ಲ ನಾಳೆಗೆ ಎಕ್ಸಾಮ್ ಆಯಿತು. ಎಕ್ಸಾಮ್ ಮುಗಿಸಿ ಮತ್ತೆ ಹೋಗ್ಬೇಕು ಊರಿಗೆ. ಅದ್ರ ಸಂಬಂಧ ಬಾಗಲಕೋಟೆಗೆ ಬಂದಿದ್ದೆ. ಎಕ್ಸಾಮ್ ಐತಿ, 9:30ಗೆ ಎಕ್ಸಾಮ್ ಐತಿ. ಎಕ್ಸಾಮ್ ಮುಗಿಸಿ ಮತ್ತೆ ಹೊಳ್ಳಿ ಹೋಗ್ಬೇಕು. 17ಕ್ಕೆ ಜಾತ್ರೆ ಐತಿ, ಗುಡಿ ಐತಿ ಒಂದು. ಆ ಗುಡಿ ಜಾತ್ರೆ ಐತಿ. ಮತ್ತು ಅದೊಂದು ಬ್ಲಾಗ್ ಮಾಡಬೇಕೈತಿ. ಸೊ ಈ ಬ್ಲಾಗ್ ದಸರಾ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಮಾಡೀನಿ. ಸೊ ಐ ಹೋಪ್ ಈ ಬ್ಲಾಗ್ ಸೇರಿದಂತ ಮಾಡಿ. ಸೇರಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮಾಡಿಬಿಡ್ರಿ. ಸಿಗ್ತೇನಂತ ಮುಂದಿನ ಬ್ಲಾಗ್ ಒಳಗೆ ಗಾಯ್ಸ್. ನೆಕ್ಸ್ಟ್ ಒಂದು ಜಾತ್ರೆ ಬ್ಲಾಗ್ ಬರುತ್ತಂತ. ಸ್ಟೇಟ್ನಾಗಿರಿ.